ಪತ್ರಕರ್ತ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಸ್ವಲ್ಪ ಜಾಸ್ತಿ ಮೊಬಿಲೈಸ್ ಮಾಡಿ ಹುಡುಗರು. ಈಗ ನಮ್ಮದು ಒಂದು ಎಕ್ಸಾಮ್ ಮಾಡ್ತೀವಿ, CAT ಟೆಸ್ಟ್, ಕ್ಯಾಟ್ ಟೆಸ್ಟ್ ಅಂತ, ಸಿಪೆಟ್ ಅಡ್ಮಿಷನ್ ಟೆಸ್ಟ್ ಅಂತ, ಆಲ್ ಓವರ್ ಇಂಡಿಯಾ. ಸಿಪೆಟ್ ಮೈಸೂರು ಉದ್ಯೋಗಾಧಾರಿತ ಡಿಪ್ಲೊಮೊ 2024-25ನೇ ಸಾಲಿನ ಶೈಕ್ಷಣಿಕ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಪ್ರಭಾರ ಮುಖ್ಯಸ್ಥ ಲಕ್ಷ್ಮಣ್ ತಿಳಿಸಿದರು. CIPET 2024-25ನೇ ಸಾಲಿನ ಉದ್ಯೋಗಾಧಾರಿತ ಮತ್ತು ಉದ್ಯೋಗ ಖಚಿತ ಡಿಪ್ಲೊಮೊ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ಸ್ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ 3 ವರ್ಷದ ಕೋರ್ಸುಗಳಿಗೆ SSLC ಮತ್ತು PUC ಪರೀಕ್ಷೆಯಲ್ಲಿ ತೇರ್ಗಡೆಯಾದವರು ಹಾಗೂ ಹಾಜರಾದವರು ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ಮೈಸೂರು ಯೂನಿವರ್ಸಿಟಿ ಸಹಯೋಗದೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭಿಸಿರುವ ಪಾಲಿಮರ್ ಸೈನ್ಸ್ನಲ್ಲಿ MSc ಕೋರ್ಸ್ಗೆ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯದಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ನೇರವಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮಾಹಿತಿಯನ್ನ ನೀಡಿದರು. ಸ್ಟಿಯಲ್ಲಿ ಶ್ರೀನಾಥ್ ಉಪಸ್ಥಿತರಿದ್ದರು. MSc ಕೋರ್ಸು BSc ಆದ ಮಕ್ಕಳಿಗೆ, BScನಲ್ಲಿ ಕೆಮಿಸ್ಟ್ರಿ ಓದಿರೋ ಮಕ್ಕಳಿಗೆ ಈ ವರ್ಷದಿಂದ ನಮ್ಮ ಮೈಸೂರು ಯೂನಿವರ್ಸಿಟಿನವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು MSc ಪತ್ರಕರ್ತ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಸ್ವಲ್ಪ ಜಾಸ್ತಿ ಮೊಬಿಲೈಸ್ ಮಾಡಿ ಹುಡುಗರು. ಈಗ ನಮ್ಮದು ಒಂದು ಎಕ್ಸಾಮ್ ಮಾಡ್ತೀವಿ, CAT ಟೆಸ್ಟ್, ಕ್ಯಾಟ್ ಟೆಸ್ಟ್ ಅಂತ, ಸಿಪೆಟ್ ಅಡ್ಮಿಷನ್ ಟೆಸ್ಟ್ ಅಂತ, ಆಲ್ ಓವರ್ ಇಂಡಿಯಾ ಬರುತ್ತೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಏನಿರೋದು ಅಂದರೆ ಲೋಕಲ್ ಆಗಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಈ ಸತಿ ಹುಡುಗರು ಲೋಕಲ್ ಹುಡುಗರು ಒಂದು ನಮ್ಗೆ ಮ್ಯಾಕ್ಸಿಮಮ್ 80ಇಂದ 95%, 90% ನಮಗೆ ಲೋಕಲ್ ಹುಡುಗರು ಇರಬೇಕು ಅಂತ. ಇಲ್ಲಿ ಮಕ್ಕಳಿಗೆ ಇಲ್ಲಿ ಇನ್ಸ್ಟಿಟ್ಯೂಟು ಅನುಕೂಲ ಆಗಲಿ ಅಂತ. ಇಲ್ಲಿ ಫಿಲಪ್ ಆಗದೆ ಇದ್ದರೆ ಹೊರ ರಾಜ್ಯದ ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಆ ಹುಡುಗರಿಗೆ ಇಲ್ಲಿ ನೀವು ಮೊಬಿಲೈಸ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಟೆಸ್ಟ್ ಆಗಿದೆ. ಟೆಸ್ಟ್ ಆದಮೇಲೆ ಈಗ ಡೈರೆಕ್ಟ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲೋಕಲ್ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಅದೇ ಸರ್, ಇದು ಸೆಮಿಸ್ಟರ್ ಸಿಸ್ಟಮ್ ಇರುತ್ತೆ. ಫಸ್ಟ್ ಸೆಮಿಸ್ಟರ್ ಮಾತ್ರ 25,000 ಇರುತ್ತೆ. ಆಮೇಲೆ 22,500 ಪ್ರತಿ, ಅಂದರೆ ಟೋಟಲ್ 40,000ರಿಂದ 45,000 ರೂಪಾಯಿ ವರ್ಷಕ್ಕೆ ಫೀಸ್ ಬರುತ್ತೆ ಸರ್. ಇಲ್ಲ ಸರ್, 2 ಕೋರ್ಸ್ ಇದೆ, DPT, DPMT. ಈಗ ಮೆಕ್ಯಾನಿಕಲ್ಲು ಸಿವಿಲ್ ಇದ್ದಂಗೆ DPT ಅನ್ನೋದೇ ಒಂದು ಸೆಕ್ಷನ್ನು, DPMT ಅನ್ನೋದೇ ಒಂದು ಸೆಕ್ಷನ್ನು. MSc ಕೋರ್ಸು BSc ಆದ ಮಕ್ಕಳಿಗೆ, BScನಲ್ಲಿ ಕೆಮಿಸ್ಟ್ರಿ ಓದಿರೋ ಮಕ್ಕಳಿಗೆ ಈ ವರ್ಷದಿಂದ ನಮ್ಮ ಮೈಸೂರು ಯೂನಿವರ್ಸಿಟಿನವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು MSc ಕೋರ್ಸ್ನ ಶುರು ಮಾಡೋದಕ್ಕೆ. ಸೊ ಹಂಗಾಗಿ ಸೇಮ್ ಇದೆ ಸರ್, ಅದಕ್ಕೂ ಸೇಮ್ ಫೀಸ್ ಎಲ್ಲ ಸೇಮ್. ಇದು ಕೇಂದ್ರ ಸರ್ಕಾರದ ಸಮಸ್ಯೆ ಆದ್ರಿಂದ ಡೊನೇಷನ್ ಆಗಲಿ, ಜಾಸ್ತಿ ದುಡ್ಡು ತಗೊಳ್ಳೋದೇ ಆಗಲಿ ಇಲ್ಲ. ಏನು ಅಲ್ಲಿ ಎಕ್ಸ್ಪೆಂಡಿಚರ್ ಇರುತ್ತೆ, ಮಕ್ಳಿಗೆ ಏನು ಹೇಳ್ಕೊಡೋ ಅಂಥ ಪ್ರೊಸೀಜರ್ ಇರುತ್ತೆ. ಸೊ ಅದನ್ನು ಅಮೌಂಟ್ನ ನಾವು ಇದು ಮಾಡ್ತೀವಿ ಅಷ್ಟೇ ಸರ್. 25,000ರಿಂದ 26,000 ರೂಪಾಯಿ ಬರುತ್ತೆ ಸೆಮಿಸ್ಟ್ರಿಗೆ. ಹಾಂ ಸರ್, ಹಾಂ ಸರ್, ಹೌದು ಸರ್. ಸರ್ ಇಲ್ಲ ಸರ್, ನಾನು ಸುಮಾರು ಸತಿ ಪ್ರೆಸ್ ನೋಟ್ ಕೊಡ್ತೀವಿ, ಥ್ರೂ ಆ್ಯಡ್ ಮೀಡಿಯಾದಿಂದ ಕೊಡ್ತೀವಿ. ಸರ್ ಇಲ್ಲ, ಇದನ್ನ ಪ್ರಚಾರ ಅಂತಂದರೆ ನಮ್ಮ MP ಆಗಿದ್ದಾಗ, ಪ್ರತಾಪ್ ಸಿಂಹ ಅವರು MP ಆಗಿದ್ದಾಗಲೂ ನಾವು ಮೀಟಿಂಗ್ ಮಾಡಿದ್ದೀವಿ, ಅದನ್ನ ಹೇಳಿದ್ದೀವಿ. ಇದೇ ರಾಮದಾಸ್ ಅವರು ಇದರೊಳಗೆ ಉದ್ಯೋಗ ಮೇಳದಲ್ಲಿ ಇದು ಮಾಡುವಾಗ ಅವರು ಕಂಡಕ್ಟ್ ಮಾಡಿದ್ರು, 3 days ಕಂಡಕ್ಟ್ ಮಾಡಿದ್ರು. ಅವಾಗಲೂ ಸಹ ನಾವು ಎಕ್ಸ್ಪೋಸ್ ಮಾಡಿದ್ದೀವಿ. ನಾಟ್ ಇವನ್ ನಾವು ಬಿಗಿನಿಂಗಲ್ಲೂ ನಾವು ಮಾಡ್ತಾ ಇದ್ದೀವಿ ಸರ್. ಇದು ಸರ್ ಅದೇ ಹೇಳ್ತೀನಿ ಕೇಳಿ ಸರ್. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಏನಾಯ್ತಿತ್ತು ಅಂದರೆ CET ಇತ್ತು, ಅದು JEE ಎಕ್ಸಾಮ್ಸ್ ಇತ್ತು, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್. ಅದೇನೋ ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಮಾಡ್ತಿದ್ದು. ಆಲ್ ಓವರ್ ಇಂಡಿಯಾದಲ್ಲಿ ನಮಗೆ ಜಾಸ್ತಿ ಇವರು ನಮ್ಮ ಸರ್ ಹೇಳ್ದಂಗೆ ಇದರಿಂದ ಬರ್ತಿದ್ರು, ಎಲ್ಲೋ ಬಿಹಾರಿ ಅಲ್ಲಿಂದ ಬರ್ತಾಯಿದ್ರು. ಲಾಸ್ಟಿಗೆ ಫೈನಲಿ ಏನು ಮಾಡಿದ್ರು ಅಂದರೆ ನಮ್ಮಲ್ಲಿ RAC ಮೀಟಿಂಗ್, ರೀಜನಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಇರುತ್ತೆ. ಆ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದ್ದಾಗ ನಮ್ಮ ಕರ್ನಾಟಕ ಸ್ಟೂಡೆಂಟ್, ಕರ್ನಾಟಕ ಬೆನಿಫಿಟ್ ತಗೋತಾ ಇದ್ರಲ್ಲ, ಕರ್ನಾಟಕ ಸ್ಟೂಡೆಂಟ್ ಎಷ್ಟಿದ್ದೀರಿ ಅಂತ ಕೇಳಿದ್ರು. ಅದನ್ನ ಅವಾಗ ನಾವೇನು ಮಾಡಿದ್ವು, ಕರ್ನಾಟಕ ಸ್ಟೂಡೆಂಟ್ ಇಷ್ಟೇ ಆಗಿದ್ದು. ಯಾಕೆಂದರೆ ಒಂದು 30 to 40% ಬರ್ತಿದ್ರು, ನಾಟ್ ಇವನ್ ಬೇರೆಯವರೆಲ್ಲ ಬರ್ತಾ ಇದ್ದು. ಅವಾಗ ನಮಗೆ ಬರಬೇಕು ಅಂತ ಏನು ಮಾಡಿದ್ರು ಅಂದಾಗ ಅವಾಗ ನಾವು ಪರ್ಮಿಷನ್ ತೊಗೊಂಡು ಗೌರ್ನಿಂಗ್ ಕೌನ್ಸಿಲ್, ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ನಿಂಗ್ ಕೌನ್ಸಿಲ್ ಪರ್ಮಿಷನ್ ತೊಗೊಂಡು ಎನಿ ಮಿನಿಮಮ್ ರ್ಯಾಂಕಿಂಗ್ ಬಂದರೂ ನಮ್ಮ ಕರ್ನಾಟಕ ಸ್ಟೂಡೆಂಟ್ಗೆ ಅಡ್ಮಿಷನ್ ಕೊಡಲೇಬೇಕು ಅಂತ ಕೊಟ್ಟಿದ್ವಿ. ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡ್ತೀವಿ ಸರ್. ನಮ್ಗೆ ಎನಿ ಮಿನಿಮಮ್ ರ್ಯಾಂಕಿಂಗ್ ಬಂದ್ರು, ನಾವು ಡೈರೆಕ್ಟ್ ಅಡ್ಮಿಷನ್ ಬಂದ್ರು ನಾವು ಅಡ್ಮಿಷನ್ ಕೊಡ್ತಾ ಇದೀವಿ ಕರ್ನಾಟಕ ಸ್ಟೂಡೆಂಟ್ಗೆ ಸರ್. ಇಲ್ಲ ಸರ್, ಎಲ್ಲರಿಗೂ ಗೊತ್ತಿದೆ. ಇಲ್ಲ ಖಂಡಿತ ಇಲ್ಲ. ಇಲ್ಲ ಬರಬೇಕು. ಬಂದಿದ್ರು ಸರ್. ಹಾಂ ಸರ್, ನಾವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಸರ್,
ಟೋಟಲ್ ಇಡೀ ಕರ್ನಾಟಕಕ್ಕೆ ಎಲ್ಲದಕ್ಕೂ ಎಲ್ಲ ಸ್ಕೂಲ್ ಹೈಸ್ಕೂಲ್ಗಳಿಗೂ ಲೆಟ್ರನ್ನ ಪೂರ್ತಿ ನಮ್ದು ಏನು ಪಾಂಪ್ಲೆಟ್ ತಮಗೆ ಕೊಟ್ಟಿದ್ದೀವಿ ಆ ಪಾಂಪ್ಲೆಟ್ ಎಲ್ಲ ಕಡೆ ಕೊಟ್ಟಿದ್ದೀವಿ. ಎಲ್ಲ ತಾಲೂಕು ಎಲ್ಲೆಲ್ಲಿ ಸ್ಕೂಲು ಕಾಲೇಜ್ ಇದೆ ಪ್ರೈವೇಟ್ ಗೌರ್ಮೆಂಟ್ ಎಲ್ಲರಿಗೂ ಸುಮಾರು 2,500 ನಮ್ಮ ಹುಡುಗ ಬಂದಿದೆ. ಪೂರ್ತಿ ಎಲ್ಲರೂ ಎಲ್ಲ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಅಂತ ಇಬ್ಬರು ಸ್ಟಾಫ್ ಇಟ್ಬಿಟ್ಟು ಮಾಡಿದ್ದೀವಿ. ನೋಡ್ತಾರೆ, ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಆಮೇಲೆ ಕೆಲವ್ರದ್ದು ಏನು ಅಂದರೆ ಸರ್, ಈಗ ಡಿಪ್ಲೊಮಾ ಒಂದು ನಾನು ಹೇಳ್ದಂಗೆ ಪ್ಲಾಸ್ಟಿಕ್ಸ್ ಬಗ್ಗೆ ಅವೇರ್ನೆಸ್ ಒಂದು, ಇನ್ನೊಬ್ರು ಮೈಸೂರಿಗೆ ಓದಕ್ಕೆ ಕಳಿಸ್ಬೇಕಾ ಅಂತ ಒಂದು ಸರ್. ಲೋಕಲಲ್ಲಿ ನಮ್ಮ ವಿಚಾರ